ವೆಲ್ಕಮ್ ಟು ದಿಕ್ಕು ಕ್ರಿಯೇಷನ್. ಈ ವಿಡಿಯೋದಲ್ಲಿ ನಾವು IPLಲ್ಲಿ ಪ್ರತಿ ವರ್ಷ ಯಾವ ಟೀಮ್ ಚಾಂಪಿಯನ್ ಆಗಿದೆ ಅಂತ ನೋಡೋಣ ಬನ್ನಿ. 2008 IPLಲ್ಲಿ ಸ್ಟಾರ್ಟ್ ಆಯಿತು. ಫಸ್ಟ್ IPL ಸೀಸನಲ್ಲಿ ಚಾಂಪಿಯನ್ ಆಗಿದ್ದು ರಾಜಸ್ಥಾನ್ ರಾಯಲ್ಸ್. ಶೇನ್ ವಾರ್ನೆ ಈ ತಂಡದ ನಾಯಕರಾಗಿದ್ದರು. 2009 ಸೆಕೆಂಡ್ IPL ಚಾಂಪಿಯನ್ಶಿಪ್ ಡೆಕ್ಕನ್ ಚಾರ್ಜಸ್ಸು. ಆವಾಗ ಡೆಕ್ಕನ್ ಚಾರ್ಜಸ್ನ ಕ್ಯಾಪ್ಟನ್ ಆಗಿದ್ದು ಅಡಮ್ ಗಿಲ್ಕ್ರಿಸ್ಟ್. 2010 ಥರ್ಡ್ IPL ಸೀಸನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್. ಆವಾಗ ಚೆನ್ನೈ ಸೂಪರ್ ಕಿಂಗ್ಸ್ನ ಕ್ಯಾಪ್ಟನ್ ಆಗಿದ್ದು ಮಹೇಂದ್ರ ಸಿಂಗ್ ಧೋನಿ. 2011 ಫೋರ್ತ್ IPL ಸೀಸನ್ನಲ್ಲಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಚಾಂಪಿಯನ್ ಆಗುತ್ತೆ. ಅದರ ಕ್ಯಾಪ್ಟನ್ MS ಧೋನಿ. 2012 IPL ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸು IPL ಚಾಂಪಿಯನ್ ಆಗುತ್ತೆ. ಅದರ ಕ್ಯಾಪ್ಟನ್ನು ಗೌತಮ್ ಗಂಭೀರ್. 2013 IPL ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸು IPL ಚಾಂಪಿಯನ್ಶಿಪ್ ಆಗುತ್ತೆ. ಆಗ ಕ್ಯಾಪ್ಟನ್ ಆಗಿದ್ದು ರೋಹಿತ್ ಶರ್ಮಾ. 2014 IPL ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸು ಚಾಂಪಿಯನ್ ಆಗುತ್ತೆ. ಕೋಲ್ಕತ್ತಾ ನೈಟ್ ರೈಡರ್ಸ್ನ ಕ್ಯಾಪ್ಟನ್ ಆಗಿದ್ದು ಗೌತಮ್ ಗಂಭೀರ್. 2015 IPL ಸೀಸನ್ನಲ್ಲಿ ಪುನಃ ಮುಂಬೈ ಇಂಡಿಯನ್ಸು ಚಾಂಪಿಯನ್ ಆಗುತ್ತೆ. ಆವಾಗಲೂ ಸಹ ಕ್ಯಾಪ್ಟನ್ ಆಗಿದ್ದು ರೋಹಿತ್ ಶರ್ಮಾ. 2016 IPLಲ್ಲಿ ನಮ್ಮ RCB ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಚಾಂಪಿಯನ್ ಆಗುತ್ತೆ. ಆವಾಗ ಕ್ಯಾಪ್ಟನ್ ಆಗಿದ್ದು ಡೇವಿಡ್ ವಾರ್ನರ್. 2007 10ನೇ IPL ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸು ಚಾಂಪಿಯನ್ ಆಗುತ್ತೆ. ಆವಾಗ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆಗಿದ್ದು ರೋಹಿತ್ ಶರ್ಮಾ. 2018 11ನೇ IPL ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸು ಚಾಂಪಿಯನ್ ಆಗುತ್ತೆ. ಆವಾಗ ಕೂಡ ಕ್ಯಾಪ್ಟನ್ ಆಗಿದ್ದು ಮಹೇಂದ್ರ ಸಿಂಗ್ ಧೋನಿ. 2019 IPL ಸೀಸನ್ನಲ್ಲಿ ಪುನಃ ಮುಂಬೈ ಇಂಡಿಯನ್ಸು ಚಾಂಪಿಯನ್ ಆಗುತ್ತೆ. ಆವಾಗ ಕ್ಯಾಪ್ಟನ್ ಆಗಿದ್ದು ರೋಹಿತ್ ಶರ್ಮಾ. 2020 13ನೇ IPL ಸೀಸನ್ನಲ್ಲಿ ಪುನಃ ಮುಂಬೈ ಇಂಡಿಯನ್ಸು ಚಾಂಪಿಯನ್ ಆಗ್ತಾರೆ. ಆವಾಗ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆಗಿದ್ದು ಕೂಡ ಮತ್ತೆ ರೋಹಿತ್ ಶರ್ಮಾ. 2021 14ನೇ IPL ಸೀಸನ್ನಲ್ಲಿ ಚಾಂಪಿಯನ್ ಆಗಿದ್ದು ಚೆನ್ನೈ ಸೂಪರ್ ಕಿಂಗ್ಸು. ಆವಾಗಲೂ ಕೂಡ ಚೆನ್ನೈ ತಂಡದ ನಾಯಕರಾಗಿದ್ದು MS ಧೋನಿ. 2022 IPL ಸೀಸನ್ನಲ್ಲಿ ಚಾಂಪಿಯನ್ ಆಗಿದ್ದು ಗುಜರಾತ್ ಟೈಟನ್ಸ್. ಆಗ ಗುಜರಾತ್ ಟೈಟನ್ಸ್ನ ಕ್ಯಾಪ್ಟನ್ ಆಗಿದ್ದು ಹಾರ್ದಿಕ್ ಪಾಂಡ್ಯ. 2023 16ನೇ IPL ಸೀಸನ್ನಲ್ಲಿ ಮತ್ತೆ CSK ಚಾಂಪಿಯನ್ ಆಗ್ತಾರೆ. ಆವಾಗ ಕೂಡ CSK ತಂಡದ ನಾಯಕರಾಗಿದ್ದು ಮಹೇಂದ್ರ ಸಿಂಗ್ ಧೋನಿ. 2024 ಕೋಲ್ಕತ್ತಾ ನೈಟ್ ರೈಡರ್ಸ್ ಚಾಂಪಿಯನ್ ಆಗ್ತಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ನ ಕ್ಯಾಪ್ಟನ್ ಆಗಿದ್ದು ಶ್ರೇಯಸ್ ಅಯ್ಯರ್. 2025 18ನೇ IPL ಸೀಸನ್ನಲ್ಲಿ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾಂಪಿಯನ್ ಆಗುತ್ತೆ. ನಮ್ಮ RCB ಟೀಮ್ನ ನಾಯಕ ರಜತ್ ಪತಿದಾರ್. ಇದೇ ಮೊದಲ ಬಾರಿಗೆ ನಮ್ಮ RCB ತಂಡ IPL ಚಾಂಪಿಯನ್ ಆಗಿದ್ದು ರೆಡ್ ಆರ್ಮಿ ಎಲ್ಲ ಆಟಗಾರರಿಗೆ ಅಭಿನಂದನೆಗಳು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಎಲ್ಲ RCB ಅಭಿಮಾನಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ದಿಸ್ ವಿಡಿಯೋ. 18ನೇ IPL ಸೀಸನ್. ಜರ್ಸಿ ನಂಬರ್ 18 ಯಾರು ಅಂತ ಕಮೆಂಟ್ ಮಾಡಿ. Thank you for watching the video.